ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬುದ್ಧ ಸೊಸೆ ಧಾರಾವಾಹಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ವಿದ್ಯಾ ಹೇಳ್ತಾಳೆ ಚಂಪನಿಗೆ, ವಿದ್ಯಾ ಚಂಪಕ ನಮಗಿರೋದೇ ಟೈಮು ಜಾಸ್ತಿ ಇಲ್ಲ. ಇವತ್ತೇ ನೀನನ್ನು ಹೇಗಾದರೂ ಮಾಡಿ ನಿರಪರಾಧಿ ಅಂತ ಹೇಳಿ ನಾನು ಮಾಡಲೇಬೇಕು. ಈಗೇನು ಮಾಡೋಣ ಅಂದಾಗ, ಅವನನ್ನು ಹೇಗೆ ಬರೋ ಹಾಗೆ ಮಾಡೋಣ ಅಂದಾಗ, ನಾನು ಹೇಳ್ತೀನಿ ಆ ರೀತಿ ಮಾಡ್ತೀಯ ಅಂದಾಗ, ಹೇಗೆ ಹೇಳು ವಿದ್ಯಕ್ಕ, ನೀನು ಹೇಳ್ದಾಗೆ ಮಾಡ್ತೀನಿ ಅಂದಾಗ, ಸರಿ ಈಗ ನೀನು ವಿಶ್ವನಿಗೆ ಫೋನ್ ಮಾಡಬೇಕು. ಫೋನ್ ಮಾಡಿ ನೀನು ಹೇಳ್ದಂಗೆ ಎಲ್ಲ ಮಾಡಿದ್ದೀನಿ ಬಾ ಅಂತ ಕರಿಬೇಕು ಅಂದಾಗ, ಹೀಗೆ ಅಂತ ಹೇಳಿದಾಗ, ವಿದ್ಯೆ ಫೋನ್ ಮಾಡಿ ಫಸ್ಟು ಅಂತ ಹೇಳ್ತಾಳೆ. ಈ ಕಡೆ ಚಂಪಾ ವಿಶ್ವನಿಗೆ ಫೋನ್ ಮಾಡ್ತಾಳೆ. ನಾನು ಹಟ್ಟಿಂದ ಓಡಿ ಬಂದರೆ ನೀವು ನಂಬ್ತೀರೇ, ಜೊತೆಗೆ 10 ಲಕ್ಷ ದುಡ್ಡು ಒಡವೆ ಎಲ್ಲ ನೀವು ಹೇಳಿದ ಜಾಗಕ್ಕೆ ತೆಕ್ಕೊಂಬರ್ತೀನಿ, ಆಗ್ಲಾದರೂ ನಿಮಗೆ ನಂಬಿಕೆ ಬರ್ತತಾ ಹೇಳಿ ಅಂತ ಹೇಳಿ ಚಂಪಾ ಕೇಳ್ತಾಳೆ. ಆಮೇಲೆ ಇಬ್ಬರು ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಾಗಿ ಬದುಕೊಮ್ಮ, ಯಾಕೆ ನೀವೇನು ಹೇಳ್ತಿಲ್ಲ ಅಂತ ಹೇಳಿದ ತಕ್ಷಣ ಆ ಕಡೆ, ಸರಿ ಹಾಗಾದರೆ ಒಂದು ಕೆಲಸ ಮಾಡು, ನೀನು ಒಡವೆ ದುಡ್ಡು ಎಲ್ಲ ಎತ್ಕೊಂಡು ನನಗೆ ಫೋನ್ ಮಾಡು, ನೀನು ಎಲ್ಲಿಗೆ ಬರಬೇಕು ಏನು ಮಾಡಬೇಕು ಅಂತ ಹೇಳ್ತೀನಿ ನಿನಗೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ. ಈ ಕಡೆ ಚಂಪಾ ಹಲೋ ಅಂತ ಇರ್ತಾಳೆ. ಅಷ್ಟೊತ್ತಿಗೆ ಕಟ್ಟಾಗತ್ತೆ. ಆಗ ವಿದ್ಯೆ ಹೇಳ್ತಾಳೆ, ನಾವು ಶಾನೆ ಬುದ್ಧಿವಂತಿಕೆಯಿಂದ ಮೂವ್ ಆಗಬೇಕು. ಅಕ್ಕ, ನಾವು ಅವನನ್ನು ಹಿಡಿಯೋಕ್ಕಾಗತ್ತಾ ಅಂತ ಹೇಳಿ ಚಂಪಾ ಕೇಳಿದ್ದಕ್ಕೆ ವಿದ್ಯೆ ಹೇಳ್ತಾಳೆ, ಕುತಂತ್ರದಿಂದ ಹೆಜ್ಜೆ ಹಾಕೋನಿಗಿಂತ ಬುದ್ಧಿವಂತಿಕೆಯಿಂದ ಸರಿಯಾಗಿ ನಡೆಯೋನಿಗೆ ಗೆಲುವು ಸಿಗುತ್ತದೆ. ನೀನೇನು ತಲೆ ಕೆಡಿಸ್ಕೊಂಬಿಡ, ನಾವೇನು ಅಂತ ಹೇಳಿ ಅವನಿಗೆ ತೋರಿಸುಮ್ಮ ಅಂತ ಹೇಳಿ ಈ ಕಡೆ ವಿದ್ಯಾ ಚಂಪನಿಗೆ ಸಮಾಧಾನ ಮಾಡ್ತಾಳೆ. ಇಬ್ಬರು ಸೇರಿ ಅವನ ಬಣ್ಣನ ಹೇಗೆ ಬಯಲು ಮಾಡ್ತಾರೆ, ಇದರಿಂದ ಈಶ್ವರಿ ಅವ್ರ ಮಗ ಸೇರಿ ಇದೆಲ್ಲ ಪ್ಲ್ಯಾನ್ ಮಾಡಿರೋದು ಅಂತ ಹೇಳಿ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.